ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನೀವೆಲ್ಲರೂ ಇವತ್ತು ಈಗಾಗಲೇ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ದೀರಿ ಅಂದ್ಕೊಳ್ತೀನಿ. ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆನೇ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ತುಂಬಾ ದಿನದ ನಂತರ. ಅದರ ಹಿಂದಿನ ಕಾರಣಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು RBI ಇಂದ ಒಂದು ಬ್ರೇಕಿಂಗ್ ಸುದ್ದಿ ಬರೋದಿತ್ತು, ಅದರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 225 ಪಾಯಿಂಟ್ಸ್ ಅಥವಾ 0.92% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಫ್ಲಾಟಿಶ್ ಆಗಿ ಓಪನ್ ಆಯ್ತು ಅಥವಾ ಸ್ಲೈಟ್ಲಿ ಅಪ್ ಅಲ್ಲಿ ಓಪನ್ ಆಯ್ತು ನೋಡಬಹುದು. 24,620ಕ್ಕೆ ಓಪನ್ ಆಯ್ತು. ನಿನ್ನೆ ಕ್ಲೋಸಿಂಗ್ ನೋಡಬಹುದು 611 ಇತ್ತು. ಅಂದ್ರೆ ಫ್ಲಾಟಿಶ್ ಆಗಿ ಓಪನ್ ಆಯ್ತು, ಬಟ್ ಪಾಸಿಟಿವ್ ಅಲ್ಲಿ ಓಪನ್ ಆಯ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಓಪನಿಂಗ್ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ಇಲ್ಲ ಅಂದ್ರೂ ಕೂಡ ಫ್ಲಾಟ್ ಆಗಿ ಓಪನ್ ಆಯ್ತು. ನಂತರ 10 ಗಂಟೆಗೆ ಒಂದು ಮೇಜರ್ ಸುದ್ದಿ ಬರೋದಿತ್ತು. ಸುದ್ದಿ ಬಂತು, ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂತು ಹಿಂದ ಹಂಗ್ ನೋಡಿದ್ರೆ. ಬಟ್ ಆ ನಂತರ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂತು ಅಂತ. ಅಪ್ ಟು 12 ಗಂಟೆವರೆಗೂ ತುಂಬಾ ಒಳ್ಳೆ ಅಪ್ ಆಯ್ತು. ನಂತರ ಸ್ವಲ್ಪ ಡೌನ್ ಆಗುತ್ತೇನೋ ಅನ್ನೋ ರೀತಿಯ ಡೌಟ್ಸ್ ಅನ್ನ ಕ್ರಿಯೇಟ್ ಮಾಡ್ತು. ಬಟ್ ನಂತರ ಮತ್ತೆ ಅಲ್ಲಿಂದ ಪಿಕಪ್ ಆಯ್ತು ಅಂತ ಹೇಳ್ಬೋದು. ಓವರ್ ಆಲ್ ನಿಫ್ಟಿಯಲ್ಲಿ ಲಾಸ್ಟ್ 8 ಟ್ರೇಡಿಂಗ್ ಸೆಷನ್ ಅಲ್ಲಿ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು, ಅಥವಾ ರೆಡ್ ಅಲ್ಲೇ ಕ್ಲೋಸಿಂಗ್ ಕಂಡು ಬರ್ತಾ ಇತ್ತು. ಫೈನಲಿ ಇವತ್ತು ಒಳ್ಳೆ ಪ್ರಮಾಣದಲ್ಲಿ ಅಪ್ ಆಗಿದೆ. ಗೊತ್ತಿಲ್ಲ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ, ಬಟ್ ಇವತ್ತಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 225 ಪಾಯಿಂಟ್ಸ್ 0.92% ಅಪ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 715 ಪಾಯಿಂಟ್ಸ್ 0.89% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ಇಲ್ಲೂ ಕೂಡ ನೋಡ್ಲಿಕ್ಕೆ ನಮಗೆ ಕಾಣುತ್ತೆ. ಓವರ್ ಆಲ್ 2 ಇಂಡೈಸಸ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 0.36% ಪಾಸಿಟಿವ್ ಇದೆ. ನಿಫ್ಟಿ 100 ಅಲ್ಲಿ 0.82% ಪಾಸಿಟಿವ್ ಇದೆ. ನಿಫ್ಟಿ 200 0.83% ಪಾಸಿಟಿವ್ ಇದೆ. ನಿಫ್ಟಿ 500 0.85% ಪಾಸಿಟಿವ್ ಇದೆ. ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇದರಲ್ಲಿ ಕಡಿಮೆ ಪಾಸಿಟಿವ್ ಅಂದ್ರೆ ನಿಫ್ಟಿ ನೆಕ್ಸ್ಟ್ 50 ಅಂತ ಹೇಳ್ಬೋದು. ಇನ್ನು ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 0.8 ಇಂದ 0.9% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಶೇರುಗಳ ಕಡೆ ಬಂದ್ರೆ ಮಿಡ್ ಕ್ಯಾಪ್ 15 ಅಲ್ಲಿ ನೋಡಬಹುದು 0.87% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.89% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 0.86% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಅಬೌವ್ 0.8% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಮಿಡ್ ಕ್ಯಾಪ್ ಶೇರುಗಳಲ್ಲೂ ಕೂಡ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 1.1% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 0.96% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 1.06% ಪಾಸಿಟಿವ್ ಇದೆ. ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಗೆ ಹೋಲಿಸಿದ್ರೆ ಸ್ಮಾಲ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಥವಾ ಔಟ್ ಪರ್ಫಾರ್ಮ್ ಮಾಡಿದೆ ಇವತ್ತು ಅಂತಾನೆ ಹೇಳ್ಬೋದು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 1.39% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮೈಕ್ರೋ ಕ್ಯಾಪ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು. ಓವರ್ ಆಲ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 1.3% ಪಾಸಿಟಿವ್ ಇದೆ. ಬ್ಯಾಂಕಿಂಗ್ ಸೆಕ್ಟರ್ ಪರ್ಫಾರ್ಮ್ ಮಾಡಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೆ, ಎಸ್ಪೆಷಲಿ ರೇಟ್ ಸೆನ್ಸಿಟಿವ್ ಸೆಕ್ಟರ್ಸ್ ಅನ್ನ ವಾಚ್ ಮಾಡಬೇಕಾಗುತ್ತೆ ಅಂತ. ಬ್ಯಾಂಕಿಂಗ್ ಸೆಕ್ಟರ್ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 1.38% ಅಪ್ ಆಗಿದೆ. ಇನ್ನು ಆಟೋ ಸೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಮಾಡಿದೆ, ಇದನ್ನು ಕೂಡ ಮೆನ್ಷನ್ ಮಾಡಿದೆ ಯಾಕಂದ್ರೆ ಇದು ಕೂಡ ರೇಟ್ ಸೆನ್ಸಿಟಿವ್ ಸೆಕ್ಟರ್. ಇನ್ನು FMCG ನಲ್ಲಿ ರೀಸೆಂಟ್ ಪರ್ಫಾರ್ಮೆನ್ಸ್ ಇದೆ, 0.72% ಅಪ್ ಆಗಿದೆ. ಇವನ್ IT ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 0.74% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮೀಡಿಯಾ ನಿಯರ್ಲಿ 4% ಅಪ್ ಆಗಿದೆ. ಕೆಲವು ಮೀಡಿಯಾ ರಿಲೇಟೆಡ್ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ, ಹಾಗಾಗಿ ಒಂದಷ್ಟು ದೊಡ್ಡ ಮಟ್ಟದ ಪಾಸಿಟಿವ್ ಇಂಪ್ಯಾಕ್ಟ್ ಮೀಡಿಯಾದಲ್ಲಿ ಆಗಿದೆ. ಮೆಟಲ್ ಅಲ್ಲಿ ಮೋರ್ ದನ್ 0.5% ಪಾಸಿಟಿವ್ ಇದೆ. ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಇವತ್ತು 1.3% ಅಪ್ ಆಗಿದೆ. PSU ಬ್ಯಾಂಕ್ ಗಳಲ್ಲಿ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಮೊನ್ನೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು, ಇದರಲ್ಲಿ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಇದೆ, 0.37% ಡೌನ್ ಆಗಿದೆ. ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ನಿನ್ನೆ ಮೊನ್ನೆ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು, ಇಲ್ಲಿ ಇವತ್ತು ಅಲ್ಲಿ ಒಳ್ಳೆ ಬೈಯಿಂಗ್ ಕಂಡು ಬಂದಿದೆ. ನಿಯರ್ಲಿ 2% ಅಪ್ ಅಲ್ಲಿ ಪ್ರೈವೇಟ್ ಬ್ಯಾಂಕ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ರಿಯಾಲಿಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಇದು ಕೂಡ ರೇಟ್ ಸೆನ್ಸಿಟಿವ್ 1.1% ಅಪ್ ಆಗಿದೆ. ಹೆಲ್ತ್ ಕೇರ್ 1.27% ಅಪ್ ಆಗಿದೆ. ಕನ್ಸ್ಯೂಮರ್ ಡ್ಯೂರಬಲ್ 0.7% ಅಪ್ ಆಗಿದೆ. ಆಯಿಲ್ ಅಂಡ್ ಗ್ಯಾಸ್ 0.21% ಅಪ್ ಆಗಿದೆ. ಓವರ್ ಆಲ್ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಲ್ಯಾಗಿಂಗ್ ಅಂದ್ರೆ ಇವತ್ತು PSU ಬ್ಯಾಂಕ್ಸ್. ಇದಕ್ಕೆ ಕಾರಣ ನಿನ್ನೆ ಮೊನ್ನೆ ಬೇರೆ ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದಂತ ಸಂದರ್ಭದಲ್ಲಿ PSU ಬ್ಯಾಂಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಹಾಗಾಗಿ ಇವತ್ತು ಅಲ್ಲೊಂದ್ ಸ್ವಲ್ಪ ಡೌನ್ ಇದೆ. ಎಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ನಿನ್ನೆ ಮೊನ್ನೆ, ಅಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಎಸ್ಪೆಷಲಿ ರೇಟ್ ಸೆನ್ಸಿಟಿವ್ ಇರುವಂತಹ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಕೊಟ್ಟು. ಇನ್ನು ನಮ್ಮ ಮಾರ್ಕೆಟ್ ಅಂತೂ ಈ ರೀತಿ ಪರ್ಫಾರ್ಮೆನ್ಸ್ ಮಾಡ್ತು. ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಗ್ಲೋಬಲ್ ಕ್ಯೂಸ್ ಅಲ್ಲಿ ಏನಾದ್ರು ಪಾಸಿಟಿವ್ ಇದೆಯಾ ಅಂತ ನೋಡಿದ್ರೆ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಚೆನ್ನಾಗಿ ಟ್ರೇಡ್ ಆಗ್ತದೆ. ಇಲ್ಲೂ ಕೂಡ ಅಲ್ಲಲ್ಲಿ ಕೆಲವು ಮಾರ್ಕೆಟ್ಸ್ ಡೌನ್ ಇದೆ ನೋಡಬಹುದು, ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಇದಾವೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರು ಕೂಡ ಇಲ್ಲೂ ಕೂಡ ಕೆಲವು ಮಾರ್ಕೆಟ್ಸ್ ಮಾತ್ರ ನೆಗೆಟಿವ್ ಅಲ್ಲಿ ಇದಾವೆ. ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ.
ಓವರ್ ಆಲ್ ಗ್ಲೋಬಲ್ ಕ್ಯೂಸ್ ಇವತ್ತು ಚೆನ್ನಾಗೇ ಇತ್ತು, ಅದು ಕೂಡ ಪಾಸಿಟಿವ್ ಆಯ್ತು ಅಂತಾನೆ ಹೇಳ್ಬೋದು ಮಾರ್ಕೆಟ್ಗೆ. ಇನ್ನು ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕಾರಣಗಳನ್ನ ನಾವು ನೋಡಿದ್ರೆ ಮೊದಲಿಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವಿಡಿಯೋದಲ್ಲೇ ನಾನು ಮೆನ್ಷನ್ ಮಾಡಿದ್ದೆ ಇದನ್ನ. ಇವತ್ತು 10 ಗಂಟೆಗೆ ಇಂಪಾರ್ಟೆಂಟ್ ಸುದ್ದಿ ಬರೋದಿದೆ ಅಂತ. ಅದೇ ರೀತಿ RBI MPC ಮೀಟಿಂಗ್ ನ ಔಟ್ಕಮ್ ಬಂತು. ಅದರಲ್ಲಿ ರೆಪೋ ರೇಟ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗ್ಲಿಲ್ಲ. 5.5% ಏನಿದೆ ಅದನ್ನೇ ಕಂಟಿನ್ಯೂ ಕೂಡ ಮಾಡ್ತು RBI. ಎಕ್ಸ್ಪೆಕ್ಟೇಷನ್ ಕೂಡ ಅದೇ ಇತ್ತು. ಬಟ್ SBI ರಿಸರ್ಚ್ ಮಾತ್ರ ರೇಟ್ ಕಟ್ ಆಗ್ಬೋದು ಅನ್ನೋ ಎಸ್ಟಿಮೇಟ್ ಅನ್ನ ಮಾಡಿತ್ತು. ಬಟ್ ಅದೇನು ಆಗ್ಲಿಲ್ಲ. ಯುನಾನಿಮಸ್ಲಿ ರೇಟ್ ಪಾಸ್ ಅನ್ನ ಮಾಡ್ಲಿಕ್ಕೆ ಡಿಸಿಷನ್ ತಗೊಂಡಿರೋ ಬಗ್ಗೆ RBI ಗವರ್ನರ್ ಅಪ್ಡೇಟ್ ಅನ್ನ ಕೊಟ್ಟರು. ರೇಟ್ ಕಟ್ ಅಂತೂ ಆಗ್ಲಿಲ್ಲ. ಆಸ್ ಯೂಶುವಲ್ 5.5% ಅಲ್ಲೇ ಕಂಟಿನ್ಯೂ ಆಗಿದೆ. ಆದ್ರೆ ಇಲ್ಲಿ ಕೆಲವೊಂದು ಸುದ್ದಿಗಳು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ನಿನ್ನೆ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ, ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೆ. ಎಸ್ಪೆಷಲಿ RBI ಕಮೆಂಟ್ರಿ ಮೇಲೆ ಕಣ್ಣಿರುತ್ತೆ ಮಾರ್ಕೆಟ್ ಅಂತ. GDP ಗ್ರೋತ್ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತು RBI. ಯಾಕೆಂದ್ರೆ ಇತ್ತೀಚೆಗೆ ಬಂದಂತಹ ಸುದ್ದಿಗಳು ಒಂದಷ್ಟು ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡುವಂತ ಚಾನ್ಸಸ್ ಇತ್ತು. ಹಾಗಾಗಿ GDP ಗ್ರೋತ್ ಬಗ್ಗೆ RBI ಏನ್ ಹೇಳುತ್ತೆ ಅನ್ನೋದು ಎಲ್ಲರ ಗಮನದಲ್ಲಿತ್ತು. ಪ್ರೊಜೆಕ್ಟೆಡ್ ನೋಡಬಹುದು, ಈ ವರ್ಷದ FY26 6.8% ಗೆ ರೈಸ್ ಮಾಡಿದ್ದಾರೆ. ಈ ಹಿಂದೆ 6.5% ಇರಬಹುದು ಅನ್ನೋ ಫೋರ್ಕಾಸ್ಟ್ ಅನ್ನ RBI ಕೊಟ್ಟಿತ್ತು. ಈಗ ಅದನ್ನ 6.8% ಗೆ ರೈಸ್ ಮಾಡಿದ್ದಾರೆ. ಅಂದ್ರೆ 0.3% ರೈಸ್ ಮಾಡಿದ್ದಾರೆ. ಇದು ಖಂಡಿತ ಮಾರ್ಕೆಟ್ ಗೆ ಒಳ್ಳೆ ಸುದ್ದಿ. ಯಾಕಂದ್ರೆ ಮಾರ್ಕೆಟ್ ಯಾವಾಗ್ಲೂ ಬಯಸೋದು ಗ್ರೋತ್ ಅನ್ನ. ಗ್ರೋತ್ ಚೆನ್ನಾಗಿದ್ಯಾ, ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಗ್ರೋತ್ ಡೌನ್ ಆಯ್ತಾ, ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಡೈರೆಕ್ಟ್ ರಿಲೇಶನ್ಶಿಪ್ ಇರುತ್ತೆ ಗ್ರೋತ್ ಅಂಡ್ ಮಾರ್ಕೆಟ್ ಗೆ. ಹಾಗಾಗಿ ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ. ಇನ್ನು Q2 ಪ್ರೊಜೆಕ್ಷನ್ ಅನ್ನು ಕೂಡ ಚೇಂಜ್ ಮಾಡಿದ್ದಾರೆ ನೋಡಬಹುದು. 7% ಮಾಡಿದ್ದಾರೆ. Q3 6.4% ಆಗಿ Q4 6.2% ಇರಬಹುದು ಅನ್ನೋ ಲೆಕ್ಕಾಚಾರವನ್ನ RBI ಕೊಟ್ಟಿದೆ. ಇನ್ನು ಇನ್ಫ್ಲೇಷನ್ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಡ್ತು. FY26 ನೋಡಬಹುದು 2.6% ಇರಬಹುದು ಓವರ್ ಆಲ್ ಅನ್ನೋ ಲೆಕ್ಕಾಚಾರವನ್ನು ಕೊಟ್ಟಿದೆ. ಹಾಗೆ Q2 and Q3 1.8% ಇರಬಹುದು. Q4 4% ಇರಬಹುದು ಅನ್ನೋ ಲೆಕ್ಕಾಚಾರವನ್ನು ಕೊಟ್ಟಿದೆ. ಜೊತೆಗೆ Q1 ನೆಕ್ಸ್ಟ್ ಇಯರ್ 4.5% ಪ್ರೊಜೆಕ್ಷನ್ ಅನ್ನ ಕೊಟ್ಟಿದೆ. ಈ ಎಲ್ಲದರ ಜೊತೆಗೆ RBI ಕೆಲವೊಂದು ಎಂಟ್ಸ್ ಅನ್ನ ಕೊಟ್ಟಿದೆ. ಅಂದ್ರೆ ಬಹುಶಃ ಡಿಸೆಂಬರ್ ಅಲ್ಲಿ ಮತ್ತೆ ರೇಟ್ ಕಟ್ ಮಾಡಬಹುದು ಅಂತಹ ಸನ್ನಿವೇಶ ಕೂಡ ನೋಡ್ಲಿಕ್ಕೆ ಕಾಣ್ತಿದೆ. ಇದೆಲ್ಲವೂ ಕೂಡ ಮಾರ್ಕೆಟ್ ನ ಮೇಲೆ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಇವತ್ತು ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಈ ಪಾಯಿಂಟ್ ನ ಜೊತೆಗೆ ಇವತ್ತು ರುಪಿ ಕೂಡ ಡಾಲರ್ ಅಗೇನ್ಸ್ಟ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಅಂತ. ನಿನ್ನೆಗೂ ಇವತ್ತಿಗೂ ಹೋಲಿಸಿದ್ರೆ ದೊಡ್ಡ ಮಟ್ಟದಲ್ಲಿ ಸ್ಟ್ರಾಂಗ್ ಆಗಿಲ್ಲದೆ ಇರಬಹುದು, ಬಟ್ ಸ್ಲೈಟ್ಲಿ ಡಾಲರ್ ಎದುರುಗಡೆ ಸ್ಟ್ರಾಂಗ್ ಆಗಿದೆ. ಅದು ಕೂಡ ಪಾಸಿಟಿವ್ ಸುದ್ದಿ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ಗೆ. ಓವರ್ ಆಲ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಪ್ರಮುಖ ಕಾರಣ ಅಂದ್ರೆ ಅದು RBI ಕೊಟ್ಟಂತ ಅಪ್ಡೇಟ್ ಗಳು GDP ಪ್ರೊಜೆಕ್ಷನ್ ಆಗ್ಬೋದು ಅಥವಾ ಇನ್ಫ್ಲೇಷನ್ ಪ್ರೊಜೆಕ್ಷನ್ ಆಗ್ಬೋದು, ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದಾವೆ. ಇನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ಇನ್ನೊಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. US ಗವರ್ನಮೆಂಟ್ ಶಟ್ ಡೌನ್ ಬಗ್ಗೆ ಹಲವು ಸುದ್ದಿಗಳು ಬಂದಿದ್ದಾವೆ ನೋಡಬಹುದು. ಟ್ರಂಪ್ ಅಡ್ಮಿನ್ಸ್ ಲಾಸ್ಟ್ ಡಿಚ್ ಎಫರ್ಟ್ ಫೇಲ್ಸ್. US ಗವರ್ನಮೆಂಟ್ ಶಟ್ ಡೌನ್ ಟೇಕ್ಸ್ ಎಫೆಕ್ಟ್. ಅಮೆರಿಕನ್ ಗವರ್ನಮೆಂಟ್ ಶಟ್ ಡೌನ್ ಸ್ಟಾರ್ಟ್ ಆಗಿದೆ. ಅಂದ್ರೆ ನನಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಬ್ರೀಫ್ ಆಗಿ ಹೇಳಿದ್ದೆ, ಸರ್ಕಾರ ಸ್ಪೆಂಡಿಂಗ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಅಪ್ರೂವಲ್ ಸಿಕ್ಕಿಲ್ಲ ಅಂದ್ರೆ. ಯಾಕಂದ್ರೆ ಅಪೋಸಿಷನ್ ಕೂಡ ಇದಕ್ಕೆ ಒಪ್ಪಬೇಕಾಗುತ್ತೆ, ಬಟ್ ಅದು ಫೇಲ್ ಆಗಿದೆ. ಹಾಗೆ ಇದೇ ರೀತಿಯ ಶಟ್ ಡೌನ್ ಟ್ರಂಪ್ ಅವರ ಹಿಂದಿನ ಟರ್ಮ್ ಅಲ್ಲೂ ಕೂಡ ನೋಡಕ್ಕೆ ಸಿಕ್ಕಿದೆ. ಇವನ್ ಟ್ರಂಪ್ ಎಲೆಕ್ಟ್ ಆಗೋದಕ್ಕೆ ಮುಂಚೆ ಬಿಡೆನ್ ಸರ್ಕಾರ ಇದ್ದಾಗಲೂ ಕೂಡ ಇದೇ ರೀತಿಯ ಸಂದಿಗ್ಧ ಪರಿಸ್ಥಿತಿ ಬಂದಿತ್ತು. ಆಗ ಈ ರೀತಿ ಫೇಲ್ ಆಗ್ಲಿಲ್ಲ, ಸಕ್ಸಸ್ ಆಗಿತ್ತು. ಆದ್ರೆ ಈ ಸಲ ಫೇಲ್ ಆಗಿದೆ ಟ್ರಂಪ್ ಟರ್ಮ್ ಅಲ್ಲಿ ನೋಡಬಹುದು. US ಗವರ್ನಮೆಂಟ್ ಶಟ್ ಡೌನ್ ಬಿಗಿನ್ಸ್ ಆಸ್ ನೇಷನ್ ಫೇಸಸ್ ನ್ಯೂ ಪೀರಿಯಡ್ ಆಫ್ ಅನ್ಸರ್ಟನಿಟಿ. ಈ ಒಂದು ಸುದ್ದಿ ಕೂಡ ಬಂದಿದೆ ಮಾರ್ಕೆಟ್ಗೆ. ಬಟ್ ನೋಡೋಣ ಇವತ್ತು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅಂತ. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ನ್ಯೂಜೆನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಇವತ್ತು ಫೋಕಸ್ ಅಲ್ಲಿತ್ತು. ಕಂಪನಿಗೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಸುದ್ದಿಗಳು ಬಂದಿವೆ. ಒಂದಲ್ಲ ಮಲ್ಟಿಪಲ್ ಸುದ್ದಿಗಳು ಬಂದಿದೆ ನೋಡಬಹುದು. IT ಸ್ಟಾಕ್ ಇನ್ ಫೋಕಸ್ ಆಫ್ಟರ್ ಸೆಕ್ಯೂರಿಂಗ್ ಮಲ್ಟಿಪಲ್ ಇಂಟರ್ನ್ಯಾಷನಲ್ ಆರ್ಡರ್ಸ್ ಫಾರ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಅಂಡ್ ಸರ್ವಿಸಸ್. ಹಲವು ಆರ್ಡರ್ ಗಳು ಸಿಕ್ಕಿದಾವೆ. 1.37 ಮಿಲಿಯನ್ ಆರ್ಡರ್ ನೋಡಬಹುದು. ನಂತರ 2.99 ಮಿಲಿಯನ್ ಪೌಂಡ್ಸ್ ಆರ್ಡರ್, $1.64 ಮಿಲಿಯನ್ ಆರ್ಡರ್, ಈ ರೀತಿ ಮಲ್ಟಿಪಲ್ ಆರ್ಡರ್ಸ್ ಇವತ್ತು ಈ ಕಂಪನಿಗೆ ಸಿಕ್ಕಿದಾವೆ. ಆ ಕಾರಣದಿಂದ ಸುದ್ದಿಯಲ್ಲಿತ್ತು. ನಿಯರ್ಲಿ 0.5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ದೊಡ್ಡ ಮಟ್ಟದಲ್ಲಿ ರಿಯಾಕ್ಷನ್ ಬಂದಿಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ. ನಂತರ L&T ಟೆಕ್ನಾಲಜಿ ಸರ್ವಿಸಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ನೋಡಬಹುದು. L&T ಟೆಕ್ನಾಲಜಿ ಸರ್ವಿಸಸ್ ಸೆಕ್ಯೂರ್ಸ್ $100 ಮಿಲಿಯನ್ ಮಲ್ಟಿ ಇಯರ್ ಡೀಲ್. ಕಂಪನಿಗೆ $100 ಮಿಲಿಯನ್ ಡೀಲ್ ಸಿಕ್ಕಿದೆ. ಜೊತೆಗೆ ಇದು ಲಾಂಗ್ ಟರ್ಮ್ ಡೀಲ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. 1.73% ಅಪ್ L&T ಟೆಕ್ನಾಲಜಿ ಸರ್ವಿಸಸ್ LTTS ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ನಂತರ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಅಥವಾ IREDA ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿ ಲೋನ್ ಸ್ಯಾಂಕ್ಷನ್ಸ್ ಹಾಗೂ ಡಿಸ್ಪರ್ಸ್ಡ್ ಡೇಟಾ ರಿಲೀಸ್ ಮಾಡಿದೆ. ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಲೋನ್ ಸ್ಯಾಂಕ್ಷನ್ ಅಲ್ಲಿ ಇಯರ್ ಆನ್ ಇಯರ್ 86% ಅಪ್ ಆಗಿದೆ. ಡಿಸ್ಪರ್ಸ್ ಅಲ್ಲೂ ಕೂಡ ಮೋರ್ ದನ್ 50% ಅಪ್ ಆಗಿದೆ. ಈ ರೀತಿಯ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಕೊಟ್ಟಿತ್ತು. ಈ ಕಾರಣದಿಂದ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ನಿಯರ್ಲಿ 3% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ HG ಇನ್ಫ್ರಾ ಇಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಕ್ಕಿದೆ. 3.5% ನಿಯರ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಕಾರಣ ಕಂಪನಿಗೆ 925 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.